ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್. ರಾಜ್ಯಾದ್ಯಂತ ಅಕ್ಕಿ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಸೊ ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೆ ಏರ್ಕೂರ್ತಾ ಇದೆ. ಈಗ ಮೊದಲೇ ಹೆಂಗಪ್ಪ ಜೀವನ ಮಾಡೋದು ಇದೆಲ್ಲದರ ನಡುವೆ ಅಂತ ಹೇಳಿ ಜನಸಾಮಾನ್ಯರು ಪಾಪ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿದ್ರೆ ಈಗ ಅಕ್ಕಿ ದರ ಹೆಚ್ಚಳ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು. ಇದರ ನಡುವೆ ಈಗ ಅಕ್ಕಿ ದರ, ಕಳೆದೊಂದು ವಾರದಿಂದ ಮಾರುಕಟ್ಟೆಯಲ್ಲಿ ಅಕ್ಕಿ ದರ ಹೆಚ್ಚಳ ಆಗಿದೆ. ಸಾಮಾನ್ಯ ಹಾಗೂ ಪ್ರೀಮಿಯಂ ಅಕ್ಕಿ 3 ರಿಂದ 10 ರೂಪಾಯಿವರೆಗೆ ಏರಿಕೆಯಾಗಿರೋದು. ಮಳೆ ಕೊರತೆ ಮತ್ತು ಉತ್ಪಾದನೆ ಕುಸಿತದಿಂದ ಅಕ್ಕಿ ಬೆಲೆ ಹೆಚ್ಚಳ ಆಗಿರೋದು. ಸಾರಿಗೆ ವೆಚ್ಚ ಮತ್ತು ಗೋದಾಮು ಖರ್ಚು ಹೆಚ್ಚಳವು ದರ ಏರಿಕೆಗೆ ಕಾರಣ. ಸೋನಾ ಮಸೂರಿ, ರೈಸ್ ಸೇರಿದಂತೆ ಎಲ್ಲ ದರವೂ ಕೂಡ ಹೆಚ್ಚಳ ಆಗ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೆಚ್ಚುವರಿ ಹೊರೆ ಇದು. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೆಚ್ಚುವರಿ ಹೊರೆ. ಯಾವ ಅಕ್ಕಿ ಎಷ್ಟು ಹೆಚ್ಚಳವಾಗಿದೆ ಅನ್ನೋದನ್ನ ನಾವು ಸ್ವಲ್ಪ ಗಮನಿಸ್ತಾ ಹೋಗೋಣ. ಅಕ್ಕಿ ಹಿಂದಿನ ದರ ಮತ್ತು ಇಂದಿನ ದರದ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೋನಾ ಮಸೂರಿ 43 ರೂಪಾಯಿ ಇತ್ತು ಕೆಜಿಗೆ ಹಿಂದಿನ ದರ. ಸೊ ಈಗ 48 ರೂಪಾಯಿ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಿ ರೇಟ್ ಯಾವ ರೀತಿ ಆಗಿದೆ, ಜೊತೆಗೆ ಗ್ರಾಹಕರು ಏನು ಹೇಳ್ತಾ ಇದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ದಿನದಿಂದ ದಿನಕ್ಕೆ ಜನಸಾಮಾನ್ಯರ ಬದುಕು ದುಬಾರಿ ಆಗ್ತಾ ಇದೆ. ಒಂದ್ ಕಡೆ ಪೆಟ್ರೋಲು, ಡೀಸೆಲ್ಲು, ಕಮರ್ಷಿಯಲ್ ಸಿಲಿಂಡರು ಮತ್ತು ಹೋಟೆಲ್ ಬೆಲೆಗಳ ಬೆಲೆ ಏರಿಕೆ ಆಗಿದೆ. ಇದ್ರ ಬೆನ್ನಲ್ಲೇನೆ ಅಕ್ಕಿ ಬೆಲೆನೂ ಕೂಡ ಹೆಚ್ಚಳ ಆಗಿರುವಂಥದ್ದು. ಇದು ಜನಸಾಮಾನ್ಯರಿಗೆ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಮೂಲಗಳ ಪ್ರಕಾರ 1 ಕೆಜಿ ಅಕ್ಕಿಗೆ 3 ರೂಪಾಯಿಂದ 5 ರೂಪಾಯಿ ತನಕ ಕೂಡ ಹೆಚ್ಚಳ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸದ್ಯ ನಾನು ಯಶವಂತಪುರದ APMC ಒಳಗಡೆ ಇರುವಂತಹ ಹೋಲ್ಸೇಲ್ ಅಕ್ಕಿ ವ್ಯಾಪಾರದ ಅಂಗಡಿ ಒಳಗಡೆ ಇದ್ದೀನಿ. ಈಗಾಗಲೇ ಸ್ಟಾಕ್ಗಳು ಬಂದಿದೆ. ಆದರೂ ಕೂಡ ಒಂದ್ ಕಡೆ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ದರ ಏರಿಕೆ ಆಗಿದೆ ಅನ್ನುವಂಥದ್ದು ಒಂದು ಮಾತಾದ್ರೆ, ಮತ್ತೊಂದು ಕಡೆಗಳಲ್ಲಿ ಸಾಗಾಟ ವೆಚ್ಚ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಸಾಗಾಟ ವೆಚ್ಚನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ದರ ಏರಿಕೆ ಅನಿವಾರ್ಯ ಅನ್ನುವಂತಹ ಒಂದು ಮಾತನ್ನ ವ್ಯಾಪಾರಿಗಳು ಹೇಳ್ತಿದ್ದಾರೆ. ನಿಜವಾಗ್ಲೂ ಅಕ್ಕಿ ದರ ಏರಿಕೆ ಆಗ್ಲಿಕ್ಕೆ ಪ್ರಮುಖವಾದಂತ ಕಾರಣ ಏನು, ಈ ಒಂದು ದರ ಇನ್ನು ಎಷ್ಟು ದಿವಸ ಇರುತ್ತೆ, ಕಾರಣ ಏನು, ಇವೆಲ್ಲವನ್ನು ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ರಮೇಶ್ ಚಂದ್ರ ಲಹೋತಿ ಇದ್ದಾರೆ. ಇವರು FKC ಸೈನ್ಯ ಮಾಜಿ ಅಧ್ಯಕ್ಷರು ಮತ್ತೆ ಹೋಲ್ಸೇಲ್ ಅಕ್ಕಿ ವ್ಯಾಪಾರಿನೂ ಕೂಡ ಹೌದು. ಸರ್, ಈಗ ಎಷ್ಟು ರೇಟ್ ಜಾಸ್ತಿ ಆಗಿದೆ ಸರ್? ಇಲ್ಲ, ಒಂದು ಸಾಮಾನ್ಯ 10-15 ದಿನದಿಂದ ಸೋನಾ ಮಸೂರಿ ಹಾಗೂ ಸ್ಟೀಮ್ ನಿತ್ಯ ಏನು ಬಳಕೆ ಮಾಡ್ತೀವಿ ನಮ್ಮ ಈ ಬೆಂಗಳೂರು, ಮೈಸೂರು ಈ ಭಾಗದಲ್ಲಿ, ತುಮಕೂರು, ಅದಕ್ಕೆ ಒಂದು 10% ಜಾಸ್ತಿ ಆಗಿದೆ. ಸುಮಾರು ಒಂದು 5 ರೂಪಾಯಿ. ಸ್ಟೀಮ್ ಅಕ್ಕಿನಲ್ಲಿ ಒಂದು 3 ರೂಪಾಯಿ ಜಾಸ್ತಿ ಆಗಿದೆ. ಇದು ರೀಸನ್ ಏನು ಸರ್? ಈಗ ರೇಟ್ ಜಾಸ್ತಿ ಆಗ್ಲಿಕ್ಕೆ ರೀಸನ್ ಏನು? ಇಲ್ಲ, ಇದು ಸಾಮಾನ್ಯ ಪದ್ಧತಿ. ಎವ್ರಿ ಇಯರ್ ಈ ಏಪ್ರಿಲ್ ಟು ಜೂನ್ನಲ್ಲಿ, ಯಾಕಂದರೆ ಹೊಸ ಕ್ರಾಪ್ ಏನು ನವಂಬರ್ನಲ್ಲಿ ಬಂದಿತ್ತು ಭತ್ತ, ಅದು ಅನ್ನ ಆಗಬೇಕಂದ್ರೆ ಅಟ್ಲೀಸ್ಟ್ ಆಗಸ್ಟ್ ಸೆಪ್ಟೆಂಬರ್ವರೆಗೆ ಕಾಯಬೇಕು. ಸೊ ಇದೊಂದು 2-3 ಮಂತ್ಸ್ನಲ್ಲಿ ಇದು ಎಫೆಕ್ಟು ಏನು ರೈಸ್ ಇದೆ ಅದು ಸ್ವಾಭಾವಿಕವಾಗಿ ಲಾಸ್ಟ್ ಇಯರು ನಾವು ಹೋಲಿಕೆ ಮಾಡಿದ್ರೆ ಲಾಸ್ಟ್ ಇಯರ್ ಒಂದು 3 ರೂಪಾಯಿ ಜಾಸ್ತಿ ಆಗಿದೆ. ಈ ಸಲ ಒಂದು ಡಬಲ್ ಆಗಿಬಿಟ್ಟಿದೆ, 6-7 ರೂಪಾಯಿ ಕಿಲೋ ಜಾಸ್ತಿ ಆಗಿದೆ. ಸೊ ಆ ಕಾರಣದಿಂದ ಒಂದು 2-3 ಮಂತ್ಸ್ ಎಫೆಕ್ಟ್ ಇದು ಇರುತ್ತೆ. ಹಾಗೆ ಇವತ್ತು ಏನು ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ಅಕ್ಕಿ ಬೆಲೆ ಏನೋ 2 ತಿಂಗಳಾದ್ಮೇಲೆ ಕಮ್ಮಿ ಆದ್ರೂ ಈ ಡೀಸೆಲ್, ಪೆಟ್ರೋಲ್, ನಮ್ಮ ಈ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆದ್ರೂ ಬೆಲೆ ಅಲ್ಲೇ ಇರುತ್ತೆ ಅಂತ ಅನುಮಾನ. ಆಮೇಲೆ ನಮ್ಮ ರೀಡಿಂಗ್ಸ್ ಆ ಥರ ಆಗ್ತಾ ಇದೆ. ಹಾಗೆ ಇನ್ಫ್ಲೇಷನ್ನು ಜಾಸ್ತಿ ಆಗ್ತಾನೆ ಇದೆ ದಿನ ದಿನ. ಇದು ಕೇಂದ್ರ ಸರ್ಕಾರನು ಗಮನಿಸಬೇಕು ಅಂತ ನಾವು ಸರ್. ಈಗ ಇನ್ನೊಂದಿದೆ, ಈ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಏನು ಜಾಸ್ತಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಲ್ಲ, ಸೊ ಅದು ಕೂಡ ಒಂದು ಕಾರಣ ಅನ್ನುವಂಥದ್ದು. ಹೌದಾ ಸರ್? ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ MSP ಅಂತ? ಇಲ್ಲ, MSP ನಾವು ನೋಡ್ದಂಗೆ ಒಂದು 2 ವರ್ಷದಿಂದ ಎವ್ರಿ 4 ಮಂತ್ಸ್ನಲ್ಲಿ MSP ಪ್ಯಾಡಿಗಾಗಲಿ, ತೊಗರಿ, ಸೋಯಾಬೀನು ಎಲ್ಲೆಲ್ಲಿ ಎಲೆಕ್ಷನ್ಸ್ ಆಗ್ತಾ ಇದೆ, ಘೋಷಣೆ ಆಗ್ತಾನೆ ಇದೆ. ಸೊ ಈ MSP 2 ದಿನ ಹಿಂದೆ ಏನು ಕೇಂದ್ರ ಸರ್ಕಾರ ಮಾಡಿತ್ತು ಅದು ಬರೋ ಕ್ರಾಪ್ಸ್ಗೆ ಆಗುತ್ತೆ. ಇನ್ನೇನು ಮಳೆ ಬರಬೇಕು, ಆಮೇಲೆ ನೆಕ್ಸ್ಟ್ ಕ್ರಾಪ್ ಬರುತ್ತೆ. ಬಟ್ ಅದನ್ನು ಸಾಧಾರಣವಾಗಿ ಎಫೆಕ್ಟು ಇಮಿಡಿಯೇಟ್ ಆಗಿ, ಯಾಕೆಂದರೆ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಜಾಸ್ತಿ ಆದಾಗ ಫಿನಿಶ್ ಪ್ರಾಡಕ್ಟ್ ಮೇಲೂ ಜಾಸ್ತಿ ಆಗೇ ಆಗುತ್ತೆ. ಸೊ ಅದು ಒಂದು ಕಾರಣ, ಒಂದು 20% ಆ್ಯಡ್ ಆಗುತ್ತೆ. ಈಗಾಗಲೇ MSP ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಒಂದು ದರ ಇನ್ನು 2 ಅಥವಾ 3 ತಿಂಗಳು ಇರುತ್ತೆ. ಸೊ ಮತ್ತೆ ಈಗಾಗಲೇ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಳ ಆಗಿದೆ, ಅದು ಕಡಿಮೆ ಆಗಲಿಲ್ಲ ಅಂತಂದ್ರೆ ಈ ಒಂದು ಹೆಚ್ಚಳ ಆಗಿರುವಂತಹ ದರ ಹಾಗೆ ಕಂಟಿನ್ಯೂ ಆಗುತ್ತೆ. ಎಲ್ಲದೂ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಬಿಟ್ಟಿದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.